ಏನೋ ಭಿಕಾರಿ, ನನ್ನ ಮನೆಗೆ ನುಗ್ಗಿ ಬರ್ತೀಯೇನೋ? ಅಷ್ಟು ಧೈರ್ಯ ಇದೆಯೇನೋ ನಿನ್ಗೆ? ಯಾವನ್ ಗುರು ಅವನ್ ಬಿಕಾರಿ? ಬಿಕಾರಿ ಅಲ್ಲ, ಬರ್ಗೆಟ್ ನನ್ ಮಗ ಅವನು. ಅಕ್ಕನ ಮನೆಗೆ ನುಗ್ಗೋ ಅಷ್ಟು ಮೀಟ್ರಾ? ಹೆಂಗೋ ನುಗ್ದೆ, ಹಿಂದಿಂದ ನುಗ್ದ, ಮುಂದಿಂದ ನುಗ್ದ. ಅವಮ್ಮ ಬೇರೆ ಒಂದ್ ಕಾಲ್ ಮೇಲೆ ಎತ್ಕೊಂಡು ಕೇಳ್ತಿದ್ದಾಳೆ, ನೀನ್ ನುಗ್ಗಿದವಳಿಗೆ ಹರ್ಟ್ ಆಗಿದೆ ಅನ್ಸುತ್ತೆ. ಮನೆಗೆ ನುಗ್ಗಿದ್ದು ಗುರು, ಸಭ್ಯತೆ ಮೇಂಟೈನ್ ಮಾಡ್ಬೇಕು ಗುರು. ಫ್ಯಾಮಿಲಿ ಆಡಿಯನ್ಸ್ ಡೆವಲಪ್ ಆಗಿದ್ದಾರೆ ನನಗೀಗ. ತಾಯಂದ್ರು ಅತ್ತೆ ಅಂದ್ರು ನೋಡ್ತಿರ್ತಾರೆ. ಸೊ ಗಿದಿರಾ ಕ್ರೇಜಿ ಪೀಪಲ್, ನೀವು ನೋಡ್ತಾ ಇದ್ದೀರಾ RC ಕ್ರಿಯೇಷನ್ಸ್. ನಾನು ನಿಮ್ಮ ರೋಸ್ಟಾ. ಹಾಯ್ ಫ್ರೆಂಡ್ಸ್, ಎಸ್ಪೆಷಲಿ ಗರ್ಲ್ ಫ್ರೆಂಡ್ಸ್. ಇವತ್ತು ರಾಜಶ್ರೀ ಅಕ್ಕನ ಮನೆಗೆ ನುಗ್ಗಿದ ಬಿಕಾರಿ ಅಲ್ಲ ಆ ಬರ್ಗೆಟ್ ನನ್ನ ಮಗ ಯಾರು ಅಂತ ಇನ್ವೆಸ್ಟಿಗೇಟ್ ಮಾಡೋಣ. ಶುರು ಹಚ್ಕೊಳ್ಳೋಣ. ರತ್ತೋ 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 ಟೈಮ್ ಬಂದಾಗ ಟ್ಯಾಲೆಂಟ್ ಗೊತ್ತಾಗುತ್ತೋ. ರತ್ತೋ 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 ನಂದು ಒಂದಲ್ಲ ಒಂದಿನ ಟ್ರೆಂಡ್ ಆಗುತ್ತೋ. ಏನೋ ಭಿಕಾರಿ, ನನ್ನ ಮನೆಗೆ ನುಗ್ಗಿ ಬರ್ತೀಯೇನೋ? ಅಷ್ಟು ಧೈರ್ಯ ಇದೆಯೇನೋ ನಿನ್ಗೆ? ಯಾಕ ಅರ್ಜೆಂಟ್ ಏನಿದೆ ನಿಂಗೆ? ಅದು ಬಗ್ಬಿಟ್ಟು ಒಂದ್ ಕಾಲೆತ್ತಿ ಮುಂದೆ ಇಟ್ಕೊಂಡು ಏನ್ ತೋರ್ಸ್ಬೇಕಂತಿದ್ಯಾ? ಐ ಮೀನ್ ಏನ್ ರನ್ನಿಂಗ್ ರೇಸಿಗೆ ರೆಡಿ ಆಗ್ತಿದ್ಯಾ ಅಂತ ಕೇಳಿದೆ. ರೆಡಿ, ಆನ್ ಯುವರ್ ಮಾರ್ಕ್ಸ್, ಗೋ. ಈ ಸತಿ ಒಲಿಂಪಿಕ್ಸ್ ವುಮೆನ್ಸ್ 100 ಮೀಟರ್ ರೇಸಿಗೆ ಕಳ್ಸೋಣ ಗುರು. ಅಥ್ಲೀಟ್ ಆಗೋ ಎಲ್ಲಾ ಲಕ್ಷಣಗಳು ಕಾಣಿಸ್ತಿದಾವೆ. ಆ ಗ್ಯಾಪಲ್ಲಿ ಯಾವನ ನುಗ್ಬಿಟ್ಟವನೆ ಮನೆಯಲ್ಲಿ. ಸಭ್ಯತೆ ಅಂದದ ತೇರು ಬಂದ ಜಂಭದ ಜೋರು ನೋ. ಏನು RC ಮುಖ ವಿಸ್ಮಿತ ಆದ ಅನ್ಕೊಂಡ್ರಾ? ಗಬ್ ನನ್ನ ಮಕ್ಕಳ, ನೀವೇನ್ ನೋಡ್ತಿದ್ದೀರಾ ಅಂತ ಗೊತ್ತು. ಅದನ್ನ ನೋಡೋ ಭರಾಟೆಯಲ್ಲಿ ನಾನು ಹೇಳೋದನ್ನ ನೀವು ಕೇಳಲ್ಲ ಅಂತ ಕೂಡ ನನಗೆ ಗೊತ್ತು. ಲ್ಯಾಕ್ ಆಫ್ ಕಾನ್ಸಂಟ್ರೇಷನ್ ಗುರು. ಅಂತ ಒಂದು ವಸ್ತು ಇದೆ ವಿಡಿಯೋದಲ್ಲಿ, ನಾನು ಅದನ್ನೇ ನೋಡ್ತಿದ್ದೀನಿ. ಏನ್ ಅನ್ಕೊಂಡ್ರಿ? ಅವಳು ಲಿಪ್ಸಿಂಗ್ ಮಾಡ್ತಾಳೆ, ಎಕ್ಸ್ಪ್ರೆಷನ್ ಚೇಂಜ್ ಮಾಡ್ತಾಳೆ, ಟ್ಯಾಲೆಂಟ್ ತೋರಿಸ್ತಾಳೆ ಅಂತ ನಾನು ಕಾದು ನೋಡ್ತಿದ್ದೀನಿ. ನೀವು ಅದನ್ನೇ ತಾನೇ ನೋಡ್ತಿರೋದು. ಅದು ಬಿಟ್ರೆ ವಿಡಿಯೋದಲ್ಲಿ ಬೇರೆ ಏನು ನೋಡೋಂಥದ್ದಿಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಾದ್ರೂ ಅವಳು ಟ್ಯಾಲೆಂಟ್ ತೋರಿಸ್ತಾಳೆ ಅಂತ ಅನ್ಕೋತೀನಿ. ಕಣ್ಣು ಇವಳೆಲ್ಲಿಂದ ಬಂದ ಹೆಣ್ಣು, ನಡೆಯಲು ನಾಟ್ಯವು. ಇಲ್ಲಿ ಅಲ್ಪ ಸ್ವಲ್ಪ ತೋರಿಸಿದ್ಲು ಟ್ಯಾಲೆಂಟು. ಬೆಕ್ಕಿನ ನಡಿಗೆ ಮತ್ತು ಬೆಲ್ಲಿ ಡ್ಯಾನ್ಸ್ ಎಕ್ಸಾಕ್ಟ್ ಆಗಿ ಅದೇ ಅಂತ ಹೇಳೋಕ್ಕಾಗಲ್ಲ, ಆದ್ರೆ ಅಟ್ಲೀಸ್ಟ್ ಏನಾದ್ರೂ ಮಾಡಿದ್ಲಲ್ಲ, ತುಕಾಲಿನೇ ಸರಿ. ಸಮಥಿಂಗ್ ಈಸ್ ಬೆಟರ್ ದೆನ್ ನಥಿಂಗ್. ಹಿಂದಿನ ವಿಡಿಯೋದಲ್ಲಿ ಏನು ತೋರಿಸ್ಲೇ ಇಲ್ಲಪ್ಪ ಟ್ಯಾಲೆಂಟು. ನೀವು ಬೇರೆ ಏನಾದ್ರು ನೋಡಿದ್ರೆ ನಂಗೆ ಗೊತ್ತಿಲ್ಲ. ಆದ್ರೂ ಸಹ ಮನೆಗೆ ನುಗ್ದವ ಯಾರಂತ ಗೊತ್ತಾಗ್ಲಿಲ್ಲ ಮಾರ. ಸಾವು ಬ್ಯಾಡ ಬ್ಯಾಡ ಹಾಂಗ್ ನೋಡ ಬ್ಯಾಡ. ಹಗ ನಿನ್ನ ಮಂಜಾಳ. ಇವನಿಗೇನ್ ಬಂತು ಗುರು ದೊಡ್ಡರಾಗ? ಸಾವಿನ ಮಾರ. ಇವನೇ ನಮ್ಮ ಮನೆ ನುಗ್ಗಿದ್ದು. ಯಾಕಲ ಅಂತಮ್ಮ? ಅಜ್ಜಿ ಅಲ್ಲ, ಮುತ್ತಜ್ಜಿ ಇದ್ದಂಗ ಅದಾಳ್ಕಲ್ಲ. ಈಕಿ ಮೇಲೆ ಯಾಕಲ ಕಣ್ಣು ಲೋ ಬಡ್ಡಿದೆ ನೋಡಕ್ ನನಗಿಂತ ಹೊಸ ಸಂದಾಗೆ ಇದೆಯಾ? ನಿನ್ ವಯಸ್ಸಿನ ಹುಡುಗಿರ ಬೀಳ್ತಾರಕಲ್ಲ. ಬರ್ಗಡೋದಂದ್ರೆ ಇದೇ ಇರ್ಬೇಕು. ಆದ್ರೆ ಇವನು ನುಗ್ಗೋ ಕ್ಯಾಟಗರಿ ತರ ಕಾಣಿಸೋದಿಲ್ವೇ? ಯಾಕಪ್ಪ ಯಜಮಾನ, ಏನ್ ನಡ್ಸಿ ಅಲ್ಲಿ? ಸಾಕಾಸ್ಪ, ಜೋಪಾನವಾಗಿರೋ. ವಾಟ್ ಈಸ್ ದಿಸ್ ಎಕ್ಸ್ಪ್ರೆಷನ್? ಲಿಟ್ರಲಿ ರೊಮ್ಯಾಂಟಿಕ್, ಉತ್ತೇಜಕ. ಅದ್ರಲ್ಲಿ ತೇಲ್ತಿದ್ದಾಳೆ. ಹದಿಹರೆಯ ಟೀನೇಜು. ಯಾರ ತಾಯಿ ನೀನ್ ಟೀನೇಜರ್ ಅಂದಿದ್ದು? 60ರಲ್ಲಿದ್ರು 16ರ ಉತ್ಸಾಹ. ನವಯುವಕರ ನಿದ್ದೆ ಕೆಡಿಸುವಂತ ಎಕ್ಸ್ಪ್ರೆಷನ್. ಕಾಲಕ್ಕೆ ಆಗ್ಬೇಕಾದ್ದು ಆದ್ರೆ ಹಿಂಗಾಗಲ್ಲ. ಅಂದ್ರೆ ಕಾಲಕ್ಕೆ ಮಳೆ ಆಗ್ಬೇಕು ಅಂದೆ. ಕೊರೋನಾ ಎಫೆಕ್ಟ್ ಗುರು. ಯಪ್ಪಾ ದೇವ್ರೆ, ಬ್ಲೀಚಿಂಗ್ ಪೌಡರ್ ಇದ್ರೆ ಕೊಟ್ಬಿಡು ಗುರು. ಹಾಕೊಂಡು ಪರಾಪರ ಅಂತ ಕಣ್ಣು ಉಜ್ಕೊಂಡ್ಬಿಡ್ತೀನಿ. ಎಂತೆಂಥವ್ರಿಗೂ ಪೊರೆ ಬಂದ್ಬಿಡುತ್ತೆ ಗುರು. ನನ್ ಕಣ್ಣಿಗೆ ಯಾಕೆ ಬರ್ತಿಲ್ಲ? ಇಂಥ ದರಿದ್ರ ನೋಡಂಗೆಲ್ಲ ಆಯ್ತಲ್ಲ ಗುರು. ಇವಳಲ್ಲ ಗುರು ದರಿದ್ರ. ನಾನು ಬೇರೆ ಏನೋ ನೋಡಿದ್ದೆ, ಅದಕ್ಕೆ ಹೇಳಿದ್ದು. ನಾನೊಬ್ನೇ ನೋಡಿ ಪುಣ್ಯ ಕಟ್ಕೊಳಕ್ಕಿಂತ ನಿಮ್ಗೂ ಒಂಚೂರು ಪುಣ್ಯ ಬರ್ಲಿ ನೋಡಿ. ಯಾಕ ನೀನು ಒಬ್ಳೇ ಇದ್ರೆ ತಡ್ಕೊಳಕ್ಕಾಗಲ್ಲ, ಇನ್ನು ಎಫೆಕ್ಟ್ ಹಾಕೊಂಡು 5-5 ಜನ ತೋರಿಸಿ ಜಾಸ್ತಿ ಪುಣ್ಯ ಕೊಡಿಸ್ತಿದ್ಯಾ. ಧನ್ಯೋಸ್ಮಿ ತಾಯೇ, ಧನ್ಯೋಸ್ಮಿ. ಪ್ರೀತಿ ಹೆಚ್ಚು ಉಕ್ಕಿದರೆ ಅದು ಹೇಳೋರ ಗುರು, ಕುಣಿಯೋದಂತೆ ನಮ್ಮ ಕೆಲಸ, ನಾನೆನ್ನ ರಸ. ಅವನವನ್ ಕೋಳಿ ತರ ಕತ್ತಲ್ಲಾಡಿಸ್ಕೊಂಡು ಕೋಳಿಗೆ ಅವಮಾನ ಮಾಡ್ತಾಳೆ. ಹಕ್ಕಿ ಜ್ವರ ಅಂತ ಏನೇನೋ ಬಂತು, ಇವಳಿಗೇನೋ ಬರ್ತಿಲ್ಲ ನೋಡುಗರು. ಬಾರ್ಬಾರ್ದು ಬಂದು ದಿವಾಳಿ ಆಗ್ಬಿಡ್ಬೇಕು ಇವರೆಲ್ಲ. ಈ ತರ ಕತ್ತಲ್ಲಾಡಿಸ್ಕೊಂಡು ಕಂಟೆಂಟ್ ಇಲ್ದಂಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾರಲ್ಲಿ. ಇವ್ರ ತಲೆಯಲ್ಲಿ ಏನು ಬ್ರೇನ್ ಇದೆಯಾ ಇಲ್ಲ ಕರಿವಣ ಹೇಳಿದೆಯಾ? ಇವಳಿಗೆ ಸಪೋರ್ಟ್ ಮಾಡಿ ಬಳಸ್ತಿರೋ ಗಾಂಡ ನನ್ನ ಮಕ್ಳು ಯಾರಂತ ಗೊತ್ತಾಗ್ತಿಲ್ಲ ಗುರು. ಎಲ್ಲರೂ ಆ ಬಟರ್ಫ್ಲೈ ಡಿಸೈನ್ ನೋಡಿ ಚೆನ್ನಾಗಿದೆ ಅಂತ ಫಾಲೋ ಮಾಡ್ತಿದ್ದಾರೆ ಅನ್ಸುತ್ತೆ. ಆ ಬಟರ್ಫ್ಲೈನ ಮೇಲೆ ಮತ್ತೆ ಕೆಳಗೆ ನೋಡ್ತಿಲ್ಲ ಗುರು. ಬಟರ್ಫ್ಲೈ ಇಸ್ ಇಂಪಾರ್ಟೆಂಟ್ ಯಾರ್ ಈ ವಿಡಿಯೋದಲ್ಲಿ. ಅಟ್ರಾಕ್ಟಿವ್ ಪಾತರಗಿತ್ತಿ.
ಕೇಳಿಸ್ಕೊಳ್ರೋ ಕೇಳು ಕೇಳು ಕೇಳಿಸ್ಕೊಳ್ರೋ ಬೆಳ್ದಿರೋರ್ಗೆ ಇದು ಒಂದು ಶಾಟು ತಿಂತಿದ್ ಬೆಳ್ದಿದ್ದೆಲ್ಲೋ ನಿಂತಿಕ್ಕದ್ ಫ್ಯಾಟು ಒರಿಜಿನಲ್ ರ್ಯಾಪರ್ಸ್ ಗಳಿಗೆ ಇರೋಕೆ ಇಲ್ಲಿ ಇಲ್ಲ ಸ್ಲಾಟು ನೀನು ಕಾಣೋ ಇಲ್ಲಿ ಚೋಟು ಹೆಂಗ್ ಕಿಲ್ಲಿಂಗ್ ಅಂತ ರ್ಯಾಪ್ ಇದೆ, ಇಂಗ್ಲಿಷು ಕನ್ನಡ ಮಿಕ್ಸ್ಡ್ ವರ್ಷನ್ ಕೇಳಿ ಅಂತ ಕಲೆಗಾರರಿಗೆ ಬೆಳೆಸಿ ನೆಕ್ಸ್ಟ್ ಸಾಂಗ್ ನಲ್ಲಿ ಇನ್ನೂ ಚೆನ್ನಾಗಿ ಇಂಪ್ರೂವ್ ಆಗಿ ಮಾಡ್ತಾರೆ, ಎಂಟರ್ಟೈನ್ಮೆಂಟ್ ಕೊಡ್ತಾರೆ. ಲಿಂಕ್ ಇನ್ ಡಿಸ್ಕ್ರಿಪ್ಷನ್ ಬ್ರೋ. ವಿಡಿಯೋ ಮುಗಿದ ತಕ್ಷಣ ಆ ಸಾಂಗ್ ನ ಕೇಳಕ್ ಹೋಗಿ. ಪುರದ ಸ್ನೇಹದಲ್ಲಿ ಪ್ರೇಮವಿದೆ, ನೋಡುವ ನೋಟದಲ್ಲಿ ಮೋಹವಿದೆ. ಈ ನೋಟದಲ್ಲಿ ಮೋಹ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಇದನ್ನ ನೋಡಿ ಜನ ಮೂರ್ಛೆ ಹೋಗೋದಂತೂ ಗ್ಯಾರಂಟಿ. ಫಿಟ್ಸ್ ಬಂದ್ರು ಆಶ್ಚರ್ಯ ಪಡ್ಬೇಕಿಲ್ಲ. ಇವಮ್ಮ ನೋಡಿದ್ರೆ ಪ್ರತಿ ವಿಡಿಯೋದಲ್ಲೂ ಫ್ಯಾಷನೇಬಲ್ ಡಿಸೈನ್ ಆಗಿ ಬಟ್ಟೆ ಹಾಕ್ತಾಳೆ. ಇನ್ನು ಕೆಲವೇ ದಿನಗಳಲ್ಲಿ ಯಾವ್ದಾದ್ರು ಬಟ್ಟೆ ಅಂಗಡಿ ಇವಳ ಕಟ್ಔಟ್ ಹಾಕಿ ಅಡ್ವರ್ಟೈಸ್ ಮಾಡೋ ಅಂತ ಸ್ಕೆಚ್ ಹಾಕಿರ್ತಾರೆ. ನೆಕ್ಸ್ಟ್ ಒಂದು ಬಟ್ಟೆ ಕಂಪ್ನಿ ಇವಳನ್ನ ಬ್ರ್ಯಾಂಡ್ ಅಂಬಾಸಿಡರ್ ಮಾಡುತ್ತೆ. 2021 ಕ್ಯಾಲೆಂಡರ್ ಅಲ್ಲಿ ಇವಳು ಫೋಟೋ ಬಂದ್ರು ಬರಬಹುದು, ಕ್ಯಾಲೆಂಡರ್ ಗರ್ಲ್ ಅಂತ. ಅದನ್ನು ನೋಡಿ ಪುಣ್ಯ ಕಟ್ಕೊಂಡ್ಬಿಡೋಣ. ಸಾದ ಸೀದ ಗಂಡು ಹೈದ ನಿನ್ನ ನೋಡಿ ಬೆಂಡು ಆದ ಬೆಂಡ್ ಆಗ್ತಾನೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಒಂದು ಮಾತ್ರ ಬೆಂಡ್ ಆಗಲ್ಲ. ಲೆಟ್ಸ್ ಡಿಸ್ಕಸ್ ಅಬೌಟ್ ದಿಸ್ ಲೇಟರ್. ಸ್ವಲ್ಪ ಹಿಂದೆ ಇರೋನ್ ಬಗ್ಗೆ ಮಾತಾಡೋಣ. ಕೈ ಕಟ್ಕೊಂಡು ಕೂತಿರೋದ್ ನೋಡು ಗುರು, ತಡ್ಕೊಳಕ್ ಆಗ್ತಿಲ್ಲ, ಚಡ್ಡಿ ಬೇರೆ ಹಾಕಿದಾನೆ, ಎಲ್ಲಿ ಹೊರಗಡೆ ಬಂದ್ಬಿಡುತ್ತೆ ಅಂತ ಭಯ. ಸಿಟ್ಟು ಗುರು, ಸಿಟ್ಟು ಹೊರಗಡೆ ಬಂದ್ರೆ ಸುಮ್ನೆ ಸೀನ್ ಕ್ರಿಯೇಟ್ ಆಗುತ್ತೆ ಅಂತ. ಲಂಗ ದಾವಣಿ ಎತ್ತಾವೈತೆ ಕಾಲೇಜ್ ಹುಡುಗಿರ ಯಕ್ಕ ನೀನ್ ಹಾಕೋ ಬಟ್ಟೆ ಚಿಕ್ಕವಾಗಿಲ್ವಾ, ಪಕ್ಕದ ಮನೆ ಹುಡುಗಿ ಬಟ್ಟೆ ದೇವ್ದಂಗೆ ಇಲ್ವಾ. ಗುರು, ಹೆಣ್ಮಕ್ಳಿಗೆ ಬಟ್ಟೆ ಹಾಕೋ ಸ್ವಾತಂತ್ರ್ಯ ಇದೆ ಗುರು. ಲೆಟ್ಸ್ ನಾಟ್ ಬಿ ಸೋ ಟ್ರೆಡಿಷನಲ್. ಯಾವ ತರ ಬೇಕಾದ್ರೂ ಬಟ್ಟೆ ಹಾಕ್ಲಿ, ಬೇಜಾರಿಲ್ಲ. ಆದ್ರೆ ಕೆಲವರಿಗೆ ಕೆಲವು ಸೂಟ್ ಆಗಲ್ಲ, ಅಸಹ್ಯ ಅನ್ಸುತ್ತೆ. ವೆಸ್ಟರ್ನ್ ಆಗ್ಲಿ ಇಂಡಿಯನ್ ಆಗ್ಲಿ ಹಾಕೊಳ್ಳೋ ದೇಹಕ್ಕೆ ಮ್ಯಾಚ್ ಆಗ್ಬೇಕು. ಮತ್ತೆ ಜನ ಕಮೆಂಟ್ ಮಾಡ್ತಾರೆ, RC ಬಾಡಿ ಶೇಮ್ ಮಾಡ್ತಾನೆ, ವುಮೆನ್ ಆಬ್ಜೆಕ್ಟಿಫೈ ಮಾಡ್ತಾನೆ, ಅದು ಇದು ಮಣ್ಣು ಮಸಿ ಅಂತ. ನಮ್ಗೆ ಯಾಕೆ ಬೇಕು ಗುರು? ಯಾರೇನಾದ್ರೂ ಬಟ್ಟೆ ಹಾಕ್ಲಿ, ತೋರಿಸ್ಬೇಕು ಅಂತ ಹಾಕಿದ್ರೆ ನೋಡೋದ್ರಲ್ಲಿ ತಪ್ಪಿಲ್ಲ. ತೆಗೆದಿದ್ರೆ ಮುಚ್ಚಕ್ ಹೋಗ್ತೀವಿ, ಎಲ್ರಿಗೂ ಮುಚ್ಕೊಂಡಿರೋದು ಇಷ್ಟ ಆಗಲ್ಲ. ಸಂಸ್ಕೃತಿನ ಪಾಲ್ಸೋಕ್ ಹೇಳ್ತಿಲ್ಲ, ನೋಡೋರಿಗೆ ನೋಡಕ್ ಆಗ್ತಿಲ್ಲ, ಅಸಹ್ಯ ಅನ್ಸುತ್ತೆ. ಯಾರಿಗೆ ಏನ್ ಸರಿ ಕಾಣಿಸುತ್ತೋ ಅದನ್ನ ಹಾಕ್ಬೇಕು. ಈಗ 6 ಪ್ಯಾಕ್ಸ್ ಇದ್ರೆ ಬೇರೆ ಬಾಡಿಲೇ ಫೋಟೋ ಹಾಕ್ತಿದ್ದೆ ಗುರು ನಾನು. ಫ್ಯಾಮಿಲಿ ಪ್ಯಾಕ್ ಹಿಡ್ಕೊಂಡು ಬೇರೆ ಬಾಡಿಲಿ ಫೋಟೋ ಹಾಕಿದ್ರೆ ಅಕ್ಕ ನೀನೇ ಹೇಳು, ನೀನೇ ನೋಡ್ತೀಯಾ? ಸೇಮ್ ಹಿಯರ್. ಹಾಕೋಣಕ್ಕೆ ಅವ್ರು ಹಾಕೋತಾರೆ ಪ್ರೊಸ್ಟಿಟ್ಯೂಟ್ಸು ಅಂತ ಹೇಳ್ತಾರೆ. ಮತ್ತೆ ನೋಡು ಸೀರೆ ಉಟ್ಟಿದಾರಲ್ಲ ಅಂತಂದು ಯಾರು ಪರ್ಸ್ನಲ್ ಆಗಿ ತಗೋಬೇಡ್ರಿ. ನನ್ನ ಜೊತೆ ನಡೆದಿದ್ದ ವಿಷಯ ನೋಡಿ, ದಯವಿಟ್ಟು ಯಾರು ಡಗಾರ್ ಅಂತ ಕಮೆಂಟ್ ಹಾಕ್ಬೇಡಿ, ಯಾವ ಹುಡುಗಿಗೂ ಹಾಕ್ಬೇಡಿ. ಎಲ್ಲೋ ಮೂಲೆಯಲ್ಲಿ ಕೂತು ಇನ್ನೊಬ್ರು ಕ್ಯಾರೆಕ್ಟರ್ ಡಿಸೈಡ್ ಮಾಡೋದು ತಪ್ಪಾಗುತ್ತೆ. ನಮ್ದೇನಿದ್ರು ಎಂಟರ್ಟೈನ್ಮೆಂಟ್ ಸೆಕ್ಷನ್. ಎಂಟರ್ಟೈನ್ಮೆಂಟ್ ಮಾಡಿದ್ವಾ, ಎಂಟರ್ಟೈನ್ಮೆಂಟ್ ತಗೊಂಡ್ವಾ, ಮನ್ಸಿಗೆ ಹಚ್ಕೊಳ್ಳಿಲ್ವಾ, ಹೋಗ್ತಾ ಇರಬೇಕು. ಹೋಗೋಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಆಗಿ, ಗಂಟೆ ಹೊಡ್ಕೊಳ್ಳಿ. ಕಿಲ್ಲಿಂಗ್ ರ್ಯಾಪ್ದು ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಗ್ತಾ ಇರಿ. ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ.